ಟಿ ವಿ ಹತ್ರ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಮನೆ ಎಲ್ಲ ಗಲೀಜಾಗಿತ್ತು, ನೀಟಾಗೆಲ್ಲ ಎತ್ತಿಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತಾಯಿದ್ದೀನಿ. ಈಗ ಅಡುಗೆ ರೂಮಿಗೆ ಬಂದೆ. ಅಡುಗೆ ರೂಮಿಗೆ ಬಂದೆ, ಪಾತ್ರೆ ತೊಳೆದಿದ್ದೆ ಫ್ರೆಂಡ್ಸ್. ಪಾತ್ರೆನೆಲ್ಲ ಸ್ಟ್ಯಾಂಡಿಗೆ ಜೋಡಿಸ್ತಾ ಇದ್ದೀನಿ ಒಂದೊಂದೇ ನೀಟಾಗಿ. ನೋಡಿ ಫ್ರೆಂಡ್ಸ್, ಪಾತ್ರೆ ಎಲ್ಲ ಜೋಡಿಸ್ತಾ ಇದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ನೀರು, ಅಡುಗೆ ರೂಮಲ್ಲಿ ನೀರೆಲ್ಲ ಚೆಲ್ಲಿತ್ತು, ನೀಟಾಗೆಲ್ಲ ಕಸ ಹೊಡೆದ್ಬಿಟ್ಟು ನೀರೆಲ್ಲ ಗುಡಿಸ್ತಾ ಇದ್ದೀನಿ ಫ್ರೆಂಡ್ಸ್. ಅಡುಗೆ ರೂಮಲ್ಲಿ ನೀರೆಲ್ಲ ಚೆಲ್ಲಿತ್ತು, ಪಾತ್ರೆ ತೊಳೆದಿನಲ್ಲ ನೀರೆಲ್ಲ ಚೆಲ್ಲಿತ್ತು, ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ನೀರು ತೆಗ್ದಿತಾ ಇತ್ತು. ಈಗ ಹಾಲಿಗೆ ಬಂದೆ. ಹಾಲಲ್ಲಿ ಬಂದ್ಬಿಟ್ಟು ಕಸ ಹೊಡಿತಾ ಇದ್ದೀನಿ ಫ್ರೆಂಡ್ಸ್. ನೀಟಾಗಿ ತುಂಬ ಕಸ ಆಗಿತ್ತು ಮನೆ, ಹಾಗಾಗಿ ಎಲ್ಲ ಕಸ ಹೊಡೆದೆ ನೀಟಾಗಿ. ಕಸ ಹೊಡೆದಿತ್ತಾ ಇತ್ತು. ನೆಕ್ಸ್ಟ್ ಈಗ ಬಟ್ಟೆ ಒಣಾಕಬೇಕು ಫ್ರೆಂಡ್ಸ್. ಬಟ್ಟೆ ಒಗೆದು ಹಂಗೆ ಇಟ್ಟಿದ್ದೆ ಬಿಸಿಲಲ್ಲಿ, ಬಿಸಿಲಿತ್ತು ಅಂತ ಹೇಳ್ಬಿಟ್ಟು ಈಗ ಬಟ್ಟೆ ಒಣಾಕ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಎಲ್ಲ ಒಂದು ಬಟ್ಟೆ ಹಾಕ್ದಾಗೆ ಒಂದು ಜಾರಿ ಬಿದ್ದುಬಿಡ್ತು ಫ್ರೆಂಡ್ಸ್. ಈಗ ಟಾಪ್ ಹಾಕ್ತೆ. ಜೀವನದಲ್ಲಿ ಯಾವುದೇ ರೀತಿ ಏನೇ ಟೆನ್ಷನ್ ಆದರೂ ತಲೆ ಕೆಡಿಸ್ಕೊಬಾರ್ದು. ಜೀವನ ಒಂದೇ ಸಲ ಬರೋದು. ಹ್ಯಾಪಿಯಾಗಿರಬೇಕು, ಟೆನ್ಷನ್ ತೊಗೊಬಾರ್ದು ಫ್ರೆಂಡ್ಸ್. ಜೀವನದಾಗ ಏನೇ ಆಗಲಿ ಏನೇ ಹೋಗಲಿ, ಕಷ್ಟದಲ್ಲಿದ್ದಾಗ ಯಾರೂ ನಮಗಾಗಲ್ಲ. ನಮಗೆ ನಾವೇ ದುಡಿಬೇಕು, ಚೆನ್ನಾಗಿ ತಿನ್ನಬೇಕು, ಆರೋಗ್ಯವಾಗಿರಬೇಕು, ನಮ್ಮ ಜೀವನ ನಾವೇ ಕಟ್ಕೊಬೇಕು. ಯಾರ ಮೇಲೂ ಯಾವತ್ತೂ ಡಿಪೆಂಡ್ ಆಗಬಾರ್ದು. ನೋಡಿ ಕಸ ನೆಲ ಒರೆಸ್ತಿ ಎಲ್ಲ ಕಡೆ ಕ್ಲೀನ್ ಆಯಿತು. ಈಗ ಮನೆ ತುಂಬ ಕ್ಲೀನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ನನ್ನ ವಿಡಿಯೋ ಇಷ್ಟೇ ಬ್ಲಾಗ್. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.